ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ನಿಮ್ಮ ನ್ಯೂಸ್ 18 ಕನ್ನಡ ಒಂದು ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನುವಂತಹ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಈ ಒಂದು ಅಭಿಯಾನದಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ನೀವು ಕೂಡ ವೋಟಿಂಗ್ ಅನ್ನ ಮಾಡಬಹುದು. ಅಂತಹ ಸ್ಥಳಗಳನ್ನ ನಿಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು. ಈಗಾಗಲೇ ಚಾಲುಕ್ಯ ಸರ್ಕಲ್ ನಿಂದ ಹೆಬ್ಬಾಳದ ಎಸ್ಟಿ ಮಾಲ್ ವರೆಗೂ ಕೂಡ ಅಲ್ಲಿವರೆಗೂ ಕೂಡ ಯಾವ ರೀತಿಯಾಗಿ ಈ ಒಂದು ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಹಂಚಿಕೊಳ್ಳಬಹುದು. ಕೇವಲ ನೀವು ವೋಟಿಂಗ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೋಬೇಡಿ. ವೋಟಿಂಗ್ ನ ಜೊತೆಗೆ ನೀವು ವಾಟ್ಸ್ಆಪ್ ಅಲ್ಲೂ ಕೂಡ ನಮಗೆ ಮೆಸೇಜ್ ಅನ್ನ ವೋಟಿಂಗ್ ಅನ್ನ ಮಾಡುವಂತಹ ಅವಕಾಶವನ್ನ ನಾವು ನಿಮಗೆ ಕಲ್ಪಿಸಿದೀವಿ. ಹಾಗಾಗಿ ಈ ಒಂದು ಅಭಿಯಾನದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ನಿಮ್ಮ ಅಭಿಪ್ರಾಯವನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ಟಾಪ್ ಸ್ಟೋರೀಸ್ ನಾವು ನೋಡೋದಾದ್ರೆ ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅನ್ನುವ ಮಾತಿದೆ. ಅದು ಮೈತ್ರಿ ಸರ್ಕಾರದಲ್ಲಿ ನಿಜ ಆಗಿದೆ. ಕಾಂಗ್ರೆಸ್ನವರ ಮೇಲೆ ಜೆಡಿಎಸ್ನವರ ಮೇಲೆ ಕಾಂಗ್ರೆಸ್ನವರು ಎಗರಿ ಬೀಳ್ತಾನೆ ಇದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ ಲಘುವಾಗಿ ಯಾರೂ ಮಾತನಾಡಬಾರದು ಅಂತ ಕಾಂಗ್ರೆಸ್ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ ಸಿಎಂ ಇಡೀ ಕುಟುಂಬದ ಬಗ್ಗೆನೇ ವಾಗ್ದಾಳಿ ಶುರು ಮಾಡಿದ್ದಾರೆ. ಪ್ರಧಾನಮಂತ್ರಿ ಸ್ಥಾನನೇ ಸುಲಭವಾಗಿ ಬಿಟ್ಟು ಬಂದಂತವರು ಈ ಮುಖ್ಯಮಂತ್ರಿಗಿರಿಗೆ ನಿಮಗೂ ದ್ರೋಹ ಮಾಡಿ ಇದಕ್ಕೆ ಕಂಟ್ಕೊಂಡು ಕೂತ್ಕೋತೀವ ನಾವು. ಕೇಳಿದ್ರಲ್ಲ, ಇದು ಜೆಡಿಎಸ್ ರಾಷ್ಟ್ರೀಯ ಅಧಿವೇಶನದಲ್ಲಿ ಮೊನ್ನೆ ಕುಮಾರಸ್ವಾಮಿ ಕೊಟ್ಟಿದ್ದ ಹೇಳಿಕೆ. ಈ ಒಂದು ಹೇಳಿಕೆಗೆ ಕಾಂಗ್ರೆಸ್ ಹೈಕಮಾಂಡೇ ಬೆಚ್ಚಿ ಬಿದ್ದಿತ್ತು. ಆಮೇಲೆ ಕಾಂಗ್ರೆಸ್ನ ಯಾವೊಬ್ಬ ಮುಖಂಡನು ಸಿಎಂ ಬಗ್ಗೆ ಲಘುವಾಗಿ ಮಾತನಾಡಬಾರದು ಅಂತ ಸಂದೇಶ ರವಾನಿಸಿತ್ತು. ಆದ್ರೆ ಸಿಎಂ ಬಗ್ಗೆ ಬಿಡಿ, ದೇವೇಗೌಡರ ಇಡೀ ಕುಟುಂಬವನ್ನೇ ಇವತ್ತು ಕಾಂಗ್ರೆಸ್ ಕಟ್ಟಾಳು ಮಾಜಿ ಸಚಿವ ಎ ಮಂಜು ಪ್ರಶ್ನೆ ಮಾಡಿದ್ದಾರೆ. ದೇವೇಗೌಡರು ಪ್ರಧಾನಿಯಾದ್ರೂ ಏನೂ ಮಾಡಲಿಲ್ಲ, ಕುಮಾರಸ್ವಾಮಿ ಸಿಎಂ ಆದ್ರೂ ಏನೂ ಮಾಡಲಿಲ್ಲ, ರೇವಣ್ಣ ಮಿನಿಸ್ಟರ್ ಆದ್ರೂ ಏನೂ ಮಾಡಲಿಲ್ಲ. ಯಡಿಯೂರಪ್ಪರನ್ನ ಹೊಗಳಿಕೆ, ಗೌಡರ ಕುಟುಂಬಕ್ಕೆ ತೆಗಳಿಕೆ. ಹೀಗಂತ ಮಾಜಿ ಸಚಿವ ಎ ಮಂಜು ನೇರವಾಗಿ ಗೌಡರ ಕುಟುಂಬದ ಬಗ್ಗೆ ವಾಗ್ದಾಳಿ ಮಾಡಿದ್ರು. ಪ್ರಧಾನಿ ಸಿಎಂ ಸಚಿವರಾದ್ರೂ ಹಾಸನ 10 ವರ್ಷದಲ್ಲಿ ಏನೂ ಆಗಿಲ್ಲ ಅಂದ ಮಂಜು, ಸಿದ್ದರಾಮಯ್ಯ ನಮ್ ದೇವ್ರು, ಇನ್ನೊಬ್ಬನನ್ನ ಕೇಳ್ಬೇಕಾ ಅಂತ ಯಾರ ಹೆಸರನ್ನು ಹೇಳದೆ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ರು. ಇವರು ಅತಿ ಹೆಚ್ಚು ಅಧಿಕಾರವನ್ನ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಇವ್ರ ಕುಟುಂಬದವರು. ಪ್ರಧಾನಮಂತ್ರಿ ಆದ್ರು, ಚೀಫ್ ಮಿನಿಸ್ಟರ್ ಆದ್ರು, ಇವ್ರು ಪೇಳಬಡಿ ಮಂತ್ರಿ ಆದ್ರು. ಆದ್ರೆ ಡೆಪ್ಟಿ ಸಿಎಂ ಆದಂತ ಯಡಿಯೂರಪ್ಪ ಮಾಡಿದ್ರಲ್ಲ ಇದಕ್ಕೆ ಎಲ್ಲಿಗೆ ಶಿವಮೊಗ್ಗಕ್ಕೆ, ಅಷ್ಟು ಕೆಲಸ ಮಾಡಿಲ್ಲ ಕಂಡ್ರಿ. 3 ಅಧಿಕಾರ ಇದ್ದುವೆ ಮಾಡ್ಬೇಡ ಅಂತ ಯಾರು ಹೇಳಿದ್ದರು. ನಾವು ನಮ್ಮನ್ ದೇವ್ರನ್ನ ನಾವು ಕೇಳ್ಕೊಳಕ್ ಇನ್ನೊಬ್ಬನ ಯಾಕೆ ಕೇಳ್ಕೋಬೇಕು? ನಮ್ಮ ಇದು ನಮ್ಮ ಲೀಡರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ಕೆ ಇನ್ನೊಬ್ಬನ ಕೇಳಿ ಹೇಳ್ಬೇಕ ನಾವು? ಇಟ್ ಈಸ್ ಅವರ್ ರೈಟ್. ಅದು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಅದನ್ನ ಬಹುಶಃ ಇವ್ರು ಮಾಡಿರೋದು ಸಾಧನೆ ಏನು ಅಂದ್ರೆ, ಹಾಸನಕ್ಕೆ ಕೆರೆ ಮುಚ್ಚಿ ಒಂದು ಬಸ್ ಸ್ಟ್ಯಾಂಡ್ ಮಾಡವ್ರೆ, ಕುಡಿಯೋ ನೀರಿಲ್ದಂಗೆ ತಪ್ಪಿಸವ್ರೆ, ಸಾವಿರಾರು ಬೋರ್ವೆಲ್ಗಳು ಬತ್ತೋಗವೆ. ಅದು ಬಿಟ್ರೆ ಹೊಸದಾಗಿ ಏನ್ ಮಾಡಿದ್ದಾರೆ? ಹಾಗಾದ್ರೆ ಇವರೇ ಚೀಫ್ ಮಿನಿಸ್ಟರ್ ಆಗಿದ್ರು, ಇವರೇ ಪಿಡಬ್ಲ್ಯೂಡಿ ಮಂತ್ರಿ ಆಗಿದ್ದು, ಯಾಕೆ ಮಾಡಕ್ಕಾಗಿರ್ಲಿಲ್ಲ? ರೇವಣ್ಣ ಬಹಿರಂಗ ಚರ್ಚೆಗೆ ಬರಲಿ, ಅವರಷ್ಟು ಸಣ್ಣತನ ನಮಗಿಲ್ಲ. ಇಷ್ಟಕ್ಕೆ ಎ ಮಂಜು ವಾಗ್ದಾಳಿ ನಿಲ್ಲಿಸಲಿಲ್ಲ. ಮಕ್ಕಳೇ ಇಲ್ಲದ ಕಡೆ ಕಾಲೇಜು ಕಟ್ಟಿಸುತ್ತಿದ್ದಾರೆ. ರೇವಣ್ಣನಿಗೆ ವಿಷನ್ ಇಲ್ಲ, 10 ವರ್ಷ ಏನು ಮಾಡಿಲ್ಲ. ರೇವಣ್ಣ ಬೇಕಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲು ಹಾಕಿದ್ರು. ಆಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದು ಇದಲ್ಲ. ಒಂದ್ ದಿವಸ ಕರೀರಿ. ಅದೇ ರೇವಣ್ಣವರು ಪಾಪ ನಮ್ಮ ಸರ್ಕಾರದ ಸಾಧನೆ ಸಮಾರಂಭದಲ್ಲಿ ಸಿದ್ದರಾಮಯ್ಯ ಹೂನಾರ ಹಾಕಿ ಇಂತಿಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿಲ್ವಾ? ಚರ್ಚೆಗೆ ಬರ್ಲಿ, ರೇವಣ್ಣವರು ಬರ್ಲಿ, ಅವರು ಲೀಡ್ ತಗೊಂಡ್ಬರ್ಲಿ. ನನ್ಗಿಂತ ಜಾಸ್ತಿ ಮಂತ್ರಿ ಆಗಿದ್ದವರು ಬಂದ್ರೆ ನನ್ಗೆ ಕೊಟ್ಟಂತ 2.5 ವರ್ಷದಲ್ಲಿ ನಾವು ಏನೇನು ಮಾಡಿದೀವಿ ಅಂತ ನಾವು ಹೇಳ್ತೀವಿ. ಎಸ್ ಟಿ ರೇವಣ್ಣ ಅವ್ರಿಗೆ ಪಾಪ ಆ ತಿಳುವಳಿಕೆ ಎ ಮಂಜು ಬೆನ್ನಲ್ಲೇ ಮಹದೇವಪ್ಪ ವಾಗ್ದಾಳಿ. ಸಿದ್ದರಾಮಯ್ಯ ಮಾಜಿ ಸಿಎಂ ಅನ್ನಲ್ಲ, ಅವರೇ ಸಿಎಂ. ಒಂದು ಕಡೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ವಿರುದ್ಧ ಕೆರಳಿ ಕೆಂಡವಾದ ಎ ಮಂಜು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಮೈಸೂರಿನಲ್ಲಿ ಮಾಜಿ ಸಚಿವ ಮಹದೇವಪ್ಪ ಕೂಡ ವಾಗ್ದಾಳಿ ಮಾಡಿದ್ರು. ಜೆಡಿಎಸ್ನವರ ಹೆಸರು ಹೇಳದೆ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ರು. ಸಿದ್ದರಾಮಯ್ಯರನ್ನ ಮಾಜಿ ಸಿಎಂ ಅನ್ನಲ್ಲ, ಅವರೇ ನಮ್ಮ ಪಾಲಿಗೆ ಸಿಎಂ ಅಂದಿದ್ದು ಈಗ ಜೆಡಿಎಸ್ ಪಿತ್ತಾನ ನೆತ್ತಿಗೇರಿಸಿದೆ. ಸಿದ್ದರಾಮಯ್ಯನವರು ನಮ್ಮ ನಾಯಕರಾಗಿದ್ದಾರೆ, ಅವರನ್ನ ಮಾಜಿ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ನನಗೂ ಮನಸ್ಸೇ ಬರಲ್ಲ, ಆ ಪದ ಬಳಸೋದಕ್ಕೆ.
ಬಹಳಷ್ಟು ಜನ MLA-ಗಳು, ಮಂತ್ರಿಗಳು, ಸಾಮಾನ್ಯ ಜನರು ಅದನ್ನ ಕರೀತಾರೆ. ಅದರಿಂದ ತಕ್ಷಣ ಮೆಜಾರಿಟಿ ಇಲ್ಲಲ್ಲ, ಅದಕ್ಕೆ ಮುಖ್ಯಮಂತ್ರಿ ಸದ್ಯಕ್ಕೆ ಆಗೋದಿಲ್ಲ. ವಿರೋಧ ಪಕ್ಷದಲ್ಲಿ ಬಿಜೆಪಿ ಇದ್ದಾರೆ, ಇವರಲ್ಲಿ ಸಮನ್ವಯತೆಯನ್ನು ಕಾಣೋದು ಮುಖ್ಯ. ಲೋಕಸಭೆ ಎಲೆಕ್ಷನ್ ಹತ್ತಿರವಾಗ್ತಿದ್ದಂತೆ ಮಂಡ್ಯ, ಹಾಸನ 2 ಕ್ಷೇತ್ರದ ಮೇಲೆ ಗೌಡರ ಕಣ್ಣು ಬಿದ್ದಿದೆ. ಆದ್ರೆ ಮಂಡ್ಯ ಬಿಡಲಿ ಇಲ್ಲಾಂದ್ರೆ ಹಾಸನ ಬಿಡಲಿ ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಈ ಸೀಟಿನ ಹಗ್ಗ ಜಗ್ಗಾಟ ಈಗ ಮೈತ್ರಿ ಸರ್ಕಾರದ ಬುಡಕ್ಕೆ ಬೆಂಕಿ ಇಟ್ಟಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಇದು ನಾಳೆ ಯಾವ್ಯಾವ ಆಂಗಲ್ ಅನ್ನ ಪಡ್ಕೊಳ್ಳುತ್ತೋ ಕಾದು ನೋಡಬೇಕು. ಇನ್ನು ನಿನ್ನೆ ಮೋದಿ ರೈತರಿಗೆ 6,000 ಗಿಫ್ಟ್ ಕೊಟ್ಟ ಮೇಲೆ ವಿರೋಧ ಪಕ್ಷದವರೆಲ್ಲ ಉರಿದು ಬೀಳ್ತಿದ್ದಾರೆ. ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅದನ್ನೆಲ್ಲ ಕೇಳ್ಕೊಂಡು ಬಿಜೆಪಿಯವರು ಸುಮ್ಮನೆ ಇರ್ತಾರಾ? ಖಂಡಿತ ಇಲ್ಲ. ಕುಮಾರಸ್ವಾಮಿ ಈ ಸಲ ಬಜೆಟ್ ಮಂಡನೆ ಮಾಡೋದೇ ಇಲ್ಲ ಅನ್ನುವ ಹೇಳಿಕೆ ಕೊಟ್ಟು ನಿದ್ದೆಗೆಡಿಸುತ್ತಿದ್ದಾರೆ. ಬಿಜೆಪಿಯವರ ಪಟಾಕಿಗೆ ಬೆಂಕಿ ಕಡ್ಡಿ ಆಗಿರೋದು ಕಾಂಗ್ರೆಸ್ ಅತೃಪ್ತರು ಅನ್ನೋದು ಇಲ್ಲಿರುವ ಇಂಟ್ರೆಸ್ಟಿಂಗ್ ಕಹಾನಿ. ಆಪರೇಷನ್ ಕಮಲ ಇನ್ನೂ ನಿಂತಿಲ್ಲ. ಅತೃಪ್ತರು ಬಜೆಟ್ ಕಲಾಪಕ್ಕೆ ಬರಲ್ಲ. ಸಿಎಂ ಈ ಸಲ ಬಜೆಟ್ ಮಂಡಿಸಲ್ಲ. ಹೀಗಂತ ನಾವ್ ಹೇಳ್ತಿಲ್ಲ. ಬಿಜೆಪಿ ಲೀಡರ್ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಕೊಟ್ಟಿರೋ ಸ್ಟೇಟ್ಮೆಂಟ್. ಆಪರೇಷನ್ ಕಮಲದ 3ನೇ ಹಂತ ಮಕಾಡೆ ಮಲಗಿದ ಮೇಲೆ ಈಗ ಮೌನ ಕ್ರಾಂತಿ ಶುರು ಮಾಡಿರುವ ಬಿಜೆಪಿ 20ರಿಂದ 25 ಅತೃಪ್ತ ಶಾಸಕರು ಈ ಸಲ ಬಜೆಟ್ ಅಧಿವೇಶನಕ್ಕೆ ಬರಲ್ಲ ಅಂತ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿನ ಶಾಸಕರೇ, ಇವತ್ತು ಕಾಂಗ್ರೆಸ್ಸಿನ ಜೆಡಿಎಸ್ ಶಾಸಕರೇ ಈ ಪಕ್ಷದ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಯಾರಿಗೂ ಕೈಗೆ ಸಿಗದೆ ಓಡಾಡ್ತಾ ಇರುವಂತ ಸುಮಾರು 20-25 ಶಾಸಕರು ಓಡಾಡ್ತಾ ಇದ್ದಾರೆ. ಬಜೆಟ್ ಮಂಡನೆ ಮಾಡ್ತಾರಾ ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ಡೌಟೇ. ನಾವಂತೂ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನವನ್ನ ನಾವು ಮಾಡಲ್ಲ. ಅತೃಪ್ತ ಶಾಸಕರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಆಮೇಲೆ ನಾವು ಅವರನ್ನ ಉಪಯೋಗಿಸಿಕೊಳ್ತೀವಿ. ಆಪರೇಷನ್ ಕಮಲ ಇನ್ನೂ ನಿಂತಿಲ್ಲ ಅನ್ನೋದಕ್ಕೆ ಪರೋಕ್ಷವಾಗಿ ಅಶೋಕ್ ಒಪ್ಪಿಕೊಂಡಿದ್ದಾರೆ. ಅತಂತ್ರ ರಾಜಕೀಯ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಜೆಡಿಎಸ್ ಅತೃಪ್ತ ಶಾಸಕರು ರಾಜೀನಾಮೆ ಕೊಡ್ತಾರೆ. ಆಮೇಲೆ ಉಂಟಾಗೋ ಅತಂತ್ರ ಪರಿಸ್ಥಿತಿಯನ್ನ ನಾವು ಉಪಯೋಗಿಸಿಕೊಳ್ತೀವಿ ಅಂದ ಅಶೋಕ್, ನಾವೇನು ಸನ್ಯಾಸಿಗಳಲ್ಲ ಅಂತ ಹೇಳೋ ಮೂಲಕ ಆಪರೇಷನ್ ಲೋಟಸ್ ನಿಂತಿಲ್ಲ ಅನ್ನೋದಕ್ಕೆ ಪುಷ್ಟಿ ಕೊಟ್ರು. ಅವ್ರಿಗೆ ಕಾಂಗ್ರೆಸ್ ಮೇಲೆ, ಜೆಡಿಎಸ್ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇರುವಂತ ವಿರೋಧದಿಂದ ಅವ್ರ್ಯಾರು ಇವ್ರ ಕೈಗೆ ಸಿಗ್ತಾ ಇಲ್ಲ. ನಾವೇನು ರಾಜಕೀಯದ ಸನ್ಯಾಸಿಗಳಲ್ಲ. ನಾವು ರಾಜಕಾರಣ ಮಾಡಕ್ಕೆ ಬಂದಿರೋದು. ಜನ ಬೆಂಬಲ ಇಲ್ದವರು ಅಧಿಕಾರ ನಡೆಸ್ತಾ ಇದ್ದಾರೆ. 38 ಜನ ಶಾಸಕರು ಇರೋರು ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ. ಆದ್ರಿಂದ ನಾವೇನು ಸನ್ಯಾಸಿಗಳಲ್ಲ. ಆ ಸಂದರ್ಭ ಬಂದಾಗ 100% ನಾವು ಉಪಯೋಗ ಮಾಡಗಂತೆ. ಇನ್ನೊಂದ್ ಕಡೆ ಯಡಿಯೂರಪ್ಪ ಕೂಡ ಈ ಸಲ ಬಜೆಟ್ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಏನ್ ಕೊಡ್ತಾರೋ ನೋಡ್ತೀವಿ. ಸಾಲ ಮನ್ನಾ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಆಮೇಲೆ ಮಾತನಾಡ್ತೀವಿ ಅಂದ್ರು. ಏನ್ ರೆಡಿ ಆಗೋದನ್ನ ರಾಜ್ಯಪಾಲರ ಭಾಷಣ, ಜಂಟಿ ಅಧಿವೇಶನ ಇದೆ. ಅಲ್ಲಿವರೆಗೂ ಕಚ್ಚಾಟ, ಬಡದಾಟ, ಮತ್ತೆ ರೈತರ ಸಾಲ ಮನ್ನಾ ಅಂತ ಹೇಳ್ಕೊಂಡು ಬಂದ್ರು. ಕಳೆದ 8 ತಿಂಗಳಿಂದ 7 ತಿಂಗಳಿಂದ ನಿಮಗೆ ಗೊತ್ತಿದೆ. ಏನ್ ಮಾಡ್ತಾರೆ ಕಾದು ನೋಡೋಣ. ರೈತರ ಸಾಲ ಮನ್ನಾ ಮಾಡೋದು ನಾವು ಸ್ವಾಗತ ಮಾಡ್ತೇವೆ. ಆಪರೇಷನ್ ಕಮಲಕ್ಕೆ ಆಪರೇಷನ್ ಆಗುತ್ತಾ? ಸುಳಿವು ಕೊಟ್ಟ ರೇಣುಕಾಚಾರ್ಯ, ಪುಟ್ಟರಾಜು ಭೇಟಿ. ಬಿಜೆಪಿಯವರು 20ರಿಂದ 25 ಕಾಂಗ್ರೆಸ್ ಶಾಸಕರು ರಿಸೈನ್ ಮಾಡ್ತಾರೆ ಅಂತಿರುವಾಗಲೇ ಸಚಿವ ಪುಟ್ಟರಾಜು ಬಿಜೆಪಿ ಶಾಸಕ ರೇಣುಕಾಚಾರ್ಯ ಜೊತೆ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಆಪರೇಷನ್ ಕಮಲ ನಡೆದ್ರೆ ಆಪರೇಷನ್ ಮೈತ್ರಿ ಮಾಡ್ತೀವಿ ಅಂದಿದ್ದ ಪುಟ್ಟರಾಜು ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದಕ್ಕೆ ಇದು ಪುಷ್ಟಿ ಕೊಡ್ತಿದೆ. ಬಜೆಟ್ ಮಂಡಿಸಿಯೇ ಮಂಡಿಸ್ತೀವಿ ಅಂತ ಕುಮಾರಸ್ವಾಮಿ ಆ್ಯಂಡ್ ಟೀಮ್. ಬಜೆಟ್ ಮಂಡನೆ ಆಗಲ್ಲ ಅನ್ನೋದು ಬಿಜೆಪಿ ಆಸೆ. ನೋಡೋಣ ಫೆಬ್ರವರಿ 8ಕ್ಕೆ ಬಜೆಟ್ ಆಗುತ್ತಾ ಇಲ್ವಾ ಅನ್ನೋದು. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಅಂಬರೀಶ್ ಪತ್ನಿ ಸುಮಲತಾ ರಾಜಕೀಯ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಮುಂಬರುವ ಲೋಕಸಭೆ ಚುನಾವಣೆಗೆ ಯಾವ ಪಕ್ಷದಿಂದ ಅವರು ಕಣಕ್ಕಿಳಿತಾರೆ ಅನ್ನುವ ವಿಚಾರವೇ ಕುತೂಹಲಕ್ಕೆ ಕಾರಣವಾಗಿದೆ. ಈಗ ಅದಕ್ಕಿಂತ ಕುತೂಹಲ ಅಂದ್ರೆ ಸುಮಲತಾ ಬಿಜೆಪಿಗೆ ಹೋಗ್ತಾರಾ ಅನ್ನೋದು. ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅವರ ರಾಜಕೀಯ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ನಿಂದ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತಿದೆ. ಇನ್ನೊಂದು ಕಡೆ ಸುಮಲತಾ ಪಕ್ಷೇತರರಾಗಿ ನಿಲ್ತಾರೆ ಅನ್ನೋದು ಅಂಬಿ ಅಭಿಮಾನಿಗಳ ಮಾತು. ಇದೆಲ್ಲದರ ಮಧ್ಯೆ ಈಗ ಕುತೂಹಲ ಹುಟ್ಟಿಸಿರೋದು ಬಿಜೆಪಿಗೆ ಹೋಗ್ತಾರಾ ಅಂತ.
ಬಿಜೆಪಿಗೆ ಹೋಗ್ತಾರಾ? ಕಾಂಗ್ರೆಸ್ ಕೈ ಹಿಡಿತಾರಾ? ಅಂಬರೀಶ್ ಬದುಕಿದ್ದಾಗ ಅವರನ್ನ ಮಂತ್ರಿ ಸ್ಥಾನದಿಂದ ತೆಗೆದುಹಾಕಿದ್ರು. ಆ ಕೋಪ, ಬೇಸರ ಅಂಬರೀಷ್ಗಿತ್ತು. ಆಮೇಲೆ ಎಲೆಕ್ಷನ್ಗೂ ನಿಲ್ಲದೆ ಅಂಬಿ ಸೈಲೆಂಟ್ ಆಗ್ಬಿಟ್ರು. ಈಗ ಅಂಬರೀಶ್ ಇಲ್ಲ. ಅವರ ಸಾವಿನ ಅನುಕಂಪದ ಲಾಭ ಪಡೆಯೋದಕ್ಕೆ ಸುಮಲತಾಗೆ ಕಾಂಗ್ರೆಸ್ ಗಾಳ ಹಾಕ್ತಿದೆ. ಆದ್ರೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಸುಮಲತಾರನ್ನ ಅಖಾಡಕ್ಕೆ ಇಳಿಸಿದ್ರೆ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಯ ನಾಯಕರು ತೆರೆಮರೆಯಲ್ಲಿ ಸುಮಲತಾ ಅವರನ್ನ ಪಕ್ಷಕ್ಕೆ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಇದಕ್ಕೆ ಪುಷ್ಟಿ ನೀಡ್ತಾ ಇರೋದು ಇವತ್ತು ಬಿಜೆಪಿಯ ಅಶೋಕ್ ಸ್ಟೇಟ್ಮೆಂಟ್ ಕೊಟ್ಟಿರೋದು. ನಾವು ಕೂಡ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತೀರಿ. ಮಂಡ್ಯಗೆ ಸೂಕ್ತ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನೋದು ನಮಗೂ ಕೂಡ ಬಯಕೆ ಇದೆ. ನೋಡೋಣ, ರಾಜಕಾರಣದಲ್ಲಿ ಯಾವುದು ನಿಂತ ನೀರಲ್ಲ, ಎಲ್ಲನೂ ಕೂಡ ಬದಲಾವಣೆಗಳಾಗ್ತೈತೆ. ಈ ಹೊಂದಾಣಿಕೆನೇ ಇರ್ತೈತೋ ಇಲ್ಲೋ, ಸರ್ಕಾರ ಇರ್ತೈತೋ ಇಲ್ಲೋ, ಎರಡೂ ಕೂಡ ಯಾರಿಗೂ ಗೊತ್ತಿಲ್ಲ. ಇದೇ ವೇಳೆ ಸುಮಲತಾ ಬಿಜೆಪಿಗೆ ಹೋಗ್ತಾರಾ ಅನ್ನೋ ಪ್ರಶ್ನೆಗೆ ಅದೆಲ್ಲವೂ ಊಹಾಪೋಹ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಬಿಜೆಪಿಗೆ ಸೇರ್ತಾರೆ, ಸೀಟ್ ಸಿಕ್ಕಿಲ್ಲ. ಇಲ್ಲ, ಎಲ್ಲ ಸುಮ್ಮನೆ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡಲ್ಲ ನಾನು. ಬೇರೆ ಏನೇನಿದ್ರು ಕೇಳಿ. ಸುಮಲತಾ ಅವರು ಕಾಂಗ್ರೆಸ್ನವರು, ಅಂಬರೀಶ್ ಕಾಂಗ್ರೆಸ್ನವರು, ಅವ್ರಿಗೆ ಯಾಕೆ ಹೋಗ್ತಾರೆ? ಸುಮಲತಾ ಅಂಬರೀಶ್ ನಿನ್ನೆ ತಾನೇ ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಲೋಕಸಭಾ ಚುನಾವಣೆ ವೇಳೆಗೆ ಏನಾದರೂ ರಾಜಕೀಯ ಬೆಳವಣಿಗೆಗಳಾಗೋ ಸಾಧ್ಯತೆ ಇದೆ. ಹೀಗಾಗಿ ಸುಮಲತಾ ಅಂಬರೀಶ್ ರಾಜಕೀಯ ನಡೆ ಭಾರೀ ಕುತೂಹಲ ಮೂಡಿಸಿದೆ. ಶ್ರೀನಿವಾಸ್ ಹಳಕಟ್ಟಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಕೊನೆಗೂ ಸಿಬಿಐ ನಿರ್ದೇಶಕರ ನೇಮಕವಾಗಿದೆ. ಮಧ್ಯಪ್ರದೇಶದ ಡಿಜಿಪಿ ರಿಷಿಕುಮಾರ್ ಶುಕ್ಲಾ ನೂತನ ಸಿಬಿಐ ನಿರ್ದೇಶಕರನ್ನಾಗಿ ಮೋದಿ ಸರ್ಕಾರ ಆಯ್ಕೆ ಮಾಡಿದೆ. ಶುಕ್ಲಾ ಯಾರು, ಅವರ ಹಿನ್ನೆಲೆ ಏನು ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಸಿಬಿಐ ಇಲಾಖೆಗೆ ನೂತನ ಸಾರಥಿ ನೇಮಕ. ಸಿಬಿಐ ನಿರ್ದೇಶಕರಾಗಿ ರಿಷಿಕುಮಾರ್ ಶುಕ್ಲಾ ಆಯ್ಕೆ. ಅಂತೂ ಇಂತೂ ಕಗ್ಗಂಟಾಗಿದ್ದ ಸಿಬಿಐ ನಿರ್ದೇಶಕರ ನೇಮಕ ಕೊನೆಗೂ ಬಗೆಹರಿದಿದೆ. ಇವತ್ತು ಪ್ರಧಾನಿ ಮೋದಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಹಾಗೂ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ ಡಿಎಸ್ಪಿಇ ಆಯ್ಕೆ ಸಮಿತಿ ರಿಷಿಕುಮಾರ್ ಶುಕ್ಲಾ ಆಯ್ಕೆಯನ್ನ ಅಂತಿಮಗೊಳಿಸಿದೆ. ರಿಷಿಕುಮಾರ್ ಶುಕ್ಲಾ ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಸಿಬಿಐ ನಿರ್ದೇಶಕರಾಗಿ ನೇಮಕರಾಗಿರುವ ರಿಷಿಕುಮಾರ್ ಶುಕ್ಲಾ 1983ರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ರು. ಮಧ್ಯಪ್ರದೇಶದ ಹಾಲಿ ಪೊಲೀಸ್ ವಸತಿ ನಿಗಮದ ಮುಖ್ಯಸ್ಥರು. ಮಧ್ಯಪ್ರದೇಶದ ಡಿಜಿಪಿಯಾಗಿ ಕೆಲಸ ನಿರ್ವಹಿಸಿದ್ದ ಚತುರ. 2016ರ ಜೂನ್ 30ರಂದು ಮಧ್ಯಪ್ರದೇಶದ 28ನೇ ಡಿಜಿಪಿಯಾಗಿ ನೇಮಕವಾಗಿದ್ರು. ಪೊಲೀಸರಿಗಾಗಿ 7ರಿಂದ 8 ಸಾವಿರದಷ್ಟು ಮನೆಗಳನ್ನ ನಿರ್ಮಿಸೋದರ ಹಿಂದೆ ರಿಷಿಕುಮಾರ್ ಶುಕ್ಲಾ ದಕ್ಷತೆ ಕೆಲಸ ಮಾಡಿತ್ತು. ಅಧಿಕಾರಾವಧಿಯಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಕಾರ್ಯನಿರ್ವಹಣೆ ಮಾಡಿದ್ದ ಖಡಕ್ ಅಧಿಕಾರಿ. ಅಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣ, ಕಲ್ಲಿದ್ದಲು ಹಗರಣ, 2G ಸ್ಕ್ಯಾಮ್ ಹಗರಣ, ಚಿದಂಬರಂ ಪುತ್ರನ ಹಗರಣ, ಏರ್ ಇಂಡಿಯಾ ಹಗರಣ, ಭೂಪಿಂದರ್ ಸಿಂಗ್ ಹೂಡಾ ಹಗರಣ ಕೇಸ್ ಪ್ರಮುಖವಾದವು. ಶಾರದಾ ಚಿಟ್ ಫಂಡ್ ಹಗರಣ, ಉತ್ತರ ಪ್ರದೇಶದ ಮೈನಿಂಗ್ ಹಗರಣ ಸೇರಿ ಹಲವು ಪ್ರಮುಖ ಹಗರಣಗಳು ಶುಕ್ಲಾಗೆ ಚಾಲೆಂಜ್ ಆಗಿದೆ. ಸಿಬಿಐ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿಬಿಐ ಮುಖ್ಯಸ್ಥ ಅಲೋಕ್ ವರ್ಮಾ, ಉಪಮುಖ್ಯಸ್ಥ ರಾಕೇಶ್ ಆಸ್ಥಾನ ನಡುವೆ ಸಂಘರ್ಷ ನಡೆದಿತ್ತು. ಇಬ್ಬರು ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಕಡ್ಡಾಯ ರಜೆ ಮೇಲೆ ಕಳುಹಿಸಿತ್ತು. ಸಿಬಿಐಗೆ ಹಂಗಾಮಿ ನಿರ್ದೇಶಕನನ್ನಾಗಿ ನಾಗೇಶ್ವರ ರಾವ್ರನ್ನ ನೇಮಿಸಿತ್ತು. ಆದರೆ ಈ ಕ್ರಮ ಪ್ರಶ್ನಿಸಿ ಅಲೋಕ್ ವರ್ಮಾ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ರು. ಈ ವೇಳೆ ವರ್ಮಾರನ್ನ ಮರು ನೇಮಕ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ಇದಾದ ಬೆನ್ನಲ್ಲೇ ಅಲೋಕ್ ವರ್ಮಾರನ್ನ ದೆಹಲಿ ಅಗ್ನಿಶಾಮಕ ದಳದ ಡಿಜಿಪಿಯಾಗಿ ನೇಮಕ ಮಾಡಿತ್ತು. ಅಂದಿನಿಂದ ಸಿಬಿಐ ಹುದ್ದೆ ಖಾಲಿ ಉಳಿದಿತ್ತು. ಅಂತಿಮವಾಗಿ ಇವತ್ತು ರಿಷಿಕುಮಾರ್ ಶುಕ್ಲಾರನ್ನ ನೇಮಕ ಮಾಡಲಾಗಿದೆ. ರಿಷಿಕುಮಾರ್ ಶುಕ್ಲಾ 2 ವರ್ಷ ಸಿಬಿಐ ಚುಕ್ಕಾಣಿ ಹಿಡಿಯಲಿದ್ದು, ಕಡಿಮೆ ಅವಧಿಯಲ್ಲಿ ತನಿಖಾ ಸಂಸ್ಥೆಯ ಮೇಲಿನ ಗೌರವವನ್ನ ಹೆಚ್ಚಿಸ್ತಾರಾ ಕಾದು ನೋಡಬೇಕು. ಗುರುಪ್ರಸಾದ್ ಎನ್ಜೆ, ನ್ಯೂಸ್ ಡೆಸ್ಕ್, ನ್ಯೂಸ್ 18 ಕನ್ನಡ. ಅದು ನಮ್ಮ ನಾಡಿಗಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡಕ್ಕೆ ಹೆಮ್ಮೆಯ ಮುಕುಟ. ನಮ್ಮ ದೇಶದ ಹೆಸರನ್ನ ವಿಶ್ವ ಮಟ್ಟದಲ್ಲಿ ಹರಡಿದ ಪ್ರಸಿದ್ಧ ಪಾರಂಪರಿಕ ತಾಣ. ಆದರೆ ಕರುನಾಡ ಹೆಮ್ಮೆಯ ಕಿರೀಟದಂತಿರೋ ಆ ತಾಣಕ್ಕಿಲ್ಲ ರಕ್ಷಣೆ. ಸರ್ಕಾರದ ನಿರ್ಲಕ್ಷ್ಯವೋ, ಸಂಬಂಧಪಟ್ಟ ಇಲಾಖೆಗಳ ವೈಫಲ್ಯವೋ ಅನ್ನುವಂತೆ ತಲೆ ಎತ್ತಿ ನಿಂತ ಸೌಂದರ್ಯವನ್ನ ಕಿಡಿಗೇಡಿಗಳು ಕೆಡವಿ ಹಾಕ್ತಿದ್ದಾರೆ.
ವಿಶ್ವ ಪ್ರಸಿದ್ಧ ಹಂಪಿ ಬರೀ ಕರುನಾಡಿಗಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡಕ್ಕೆ ಹೆಮ್ಮೆ. ಯಾಕಂದ್ರೆ ಇತ್ತೀಚೆಗೆ ನ್ಯೂಯಾರ್ಕ್ ಟೈಮ್ಸ್ ನಡೆಸಿದ ಸಮೀಕ್ಷೆಯಲ್ಲಿ ನಮ್ಮ ಹಂಪಿ ಹೆಸರು ಗಳಿಸಿತ್ತು. ಜಗತ್ತಿನಲ್ಲಿ ಕಡ್ಡಾಯವಾಗಿ ನೋಡಲೇಬೇಕಾದ ಪ್ರವಾಸಿ ತಾಣಗಳಲ್ಲಿ ಇಡೀ ವಿಶ್ವದಲ್ಲೇ ಹಂಪಿ 2ನೇ ಸ್ಥಾನದಲ್ಲಿತ್ತು. ಈ ಮೂಲಕ ಭಾರತಕ್ಕೆ ತನ್ನ ಅಪರೂಪದ ಪಾರಂಪರಿಕ ಹಾಗೂ ವಾಸ್ತುಶಿಲ್ಪ ಸೌಂದರ್ಯದಿಂದ ಹೆಸರು ತಂದಿತ್ತು. ವಿಶ್ವ ಮಟ್ಟದಲ್ಲಿ ಇಷ್ಟೆಲ್ಲ ಹಿರಿಮೆ ಹೊಂದಿರುವ ಹಂಪಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡಿ. ಪಾರಂಪರಿಕ ಹಂಪಿ ತಾಣಕ್ಕಿಲ್ಲ ರಕ್ಷಣೆ. ವಿಶ್ವ ಪ್ರಸಿದ್ಧ ಪ್ರವಾಸಿ ಸ್ಥಳದಲ್ಲಿ ಕಿಡಿಗೇಡಿಗಳ ಕೃತ್ಯ. ಈ ವಿಡಿಯೋ ಕನ್ನಡಿಗರ ರಕ್ತ ಕುದಿಯುವಂತೆ ಮಾಡುತ್ತೆ. ನಮ್ಮ ಅತ್ಯದ್ಭುತ ಪಾರಂಪರಿಕ ತಾಣದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಗಜಶಾಲೆಯ ಹಿಂಭಾಗದ ವಿಷ್ಣು ದೇವಾಲಯದ ಎಡಭಾಗದ ಮಂಟಪಗಳನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 14 ಕಂಬಗಳನ್ನ ಧ್ವಂಸಗೊಳಿಸಿದ್ದಾರೆ. ಕಂಬ ಬೀಳಿಸುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಹಂಪಿ ರಕ್ಷಣೆಗೆ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್. ಈ ದೇಶದಲ್ಲೇ ಮೊದಲ ಬಾರಿಗೆ ಹಂಪಿಯನ್ನ ನೋಡಬೇಕು ಅಂತ ಸ್ಥಳ ಮೊದಲ ಸ್ಥಾನದಲ್ಲಿದೆ. ಇಂಥ ಸ್ಥಳದಲ್ಲಿ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ವೈರಲ್ ಆಗಿರುವಂತ ವಿಡಿಯೋ ಸಾಕ್ಷಿಯಾಗಿದೆ. ಈ ವಿಡಿಯೋ ನೋಡಿದ ತಕ್ಷಣ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡೋ ಮೂಲಕ ಸರ್ಕಾರವನ್ನು ಎಚ್ಚರಿಸಿತ್ತು. ಕಂಬಗಳನ್ನ, ಸಾಲು ಕಂಬಗಳು ಇವೆಲ್ಲ ಕೂಡ ತುಂಬಾ ಪುರಾತನ ಪ್ರಸಿದ್ಧವಾದಂತಹ ಕಂಬಗಳು. ಈ ಸಾಲು ಕಂಬಗಳು ಒಂದಲ್ಲ ಎರಡಲ್ಲ, ಇಲ್ಲಿ ಬಿದ್ದಿರೋದು ಒಟ್ಟು 14 ಕಂಬಗಳಿದಾವೆ. ಆದ್ರೆ ವಿಡಿಯೋದಲ್ಲಿ ಸರಿಯಾಗಿರೋದು ಒಂದು ಕಂಬವನ್ನ ಮಾತ್ರ. ಸುದ್ದಿ ಪ್ರಸಾರವಾಗ್ತಿದ್ದಂತೆ ಬಳ್ಳಾರಿ ಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಆರೋಪಿಗಳ ಸುಳಿವು ಸಿಕ್ಕಿದ್ದು ತಕ್ಷಣ ಬಂಧಿಸಲಾಗುತ್ತೆ ಎಂದು. ಬಟ್ ಇನ್ಫಾರ್ಮೇಶನ್ ಇದೆ, ಯಾರು ಮಾಡಿದಾರೆ ಅಂತ ಮಾಡಬಹುದು ಅಂತ ಒಂದು ಕ್ಲೂಸ್ ಇದೆ, ಮತ್ತೆ ಇನ್ಫಾರ್ಮೇಶನ್ ಇದೆ. ಅವರನ್ನು ಹಿಡಿಯಕ್ಕೆ ನಾವು ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಅಲ್ಲಿ ಇದೀವಿ, ಅದನ್ನ ರಿವೀಲ್ ಮಾಡಿದ್ರೆ ಅಂಡರ್ ಇನ್ವೆಸ್ಟಿಗೇಷನ್ ಇದನ್ನ ಮಾಡುವುದು. ಬಟ್ ಇನ್ಫಾರ್ಮೇಶನ್ ನಮಗೆ ಇದೆ, ನಾವು ಕಡ್ಡಾಯವಾಗಿ ಮಾಡ್ತೀವಿ. ಇಲ್ಲಿ ಮ್ಯಾಕ್ಸಿಮಮ್ CCTV ಕ್ಯಾಮೆರಾಗಳನ್ನು ಕೂಡಿಸಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹಂಪಿ ಉಳಿಸಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ ಯುವಕನಿಂದ ಮಾಹಿತಿ ಪಡೆದಿರೋ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅನುಮಾನಿತರನ್ನ ಠಾಣೆಗೆ ಕರೆದು ವಿಚಾರಣೆ ಮಾಡುತ್ತಿದ್ದಾರೆ. ಈ ಮಧ್ಯೆ ಹಂಪಿ ಸ್ಮಾರಕಕ್ಕೆ ಧಕ್ಕೆ ಹಿನ್ನೆಲೆಯಲ್ಲಿ ಕಮಲಾಪುರ ಪಟ್ಟಣದಲ್ಲಿ ಸ್ಥಳೀಯರು ಪ್ರತಿಭಟಿಸಿ ತಪ್ಪಿತಸ್ಥರ ಬಂಧನಕ್ಕೆ ಒತ್ತಾಯಿಸಿದ್ರು. ಇಡೀ ವಿಶ್ವವೇ ತಿರುಗಿ ನೋಡುವಂತಿರುವ ಹಂಪಿಯ ಸ್ಮಾರಕಗಳ ಮೇಲೆ ಕಿಡಿಗೇಡಿಗಳ ವಿಕೃತಿ ಖಂಡನೀಯ. ಶೀಘ್ರವೇ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಬುದ್ಧಿ ಕಲಿಸಬೇಕಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ. ಪಶ್ಚಿಮ ಬಂಗಾಳ ದುರ್ಗಾಪುರದಲ್ಲಿ ಬಿಜೆಪಿ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ರ್ಯಾಲಿಯಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮೋದಿ ಮಾತನಾಡುತ್ತಿದ್ರು. ಈ ವೇಳೆ ಮಮತಾ ಬ್ಯಾನರ್ಜಿ ವಿರುದ್ಧ ಮೋದಿ ಗುಡುಗಿದ್ರು. ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. 10 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಈ ಸರ್ಕಾರವನ್ನ ಜನ ಕಿತ್ತೊಗಿಬೇಕು ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದ್ರು. ಅಲ್ಲದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದನ್ನ ಬಿಜೆಪಿ ಗುರಿ ಅನ್ನೋದನ್ನು ಹೇಳಿದ್ರು. एक कार्यकर्ता को मैं सामने देख रहा हूं जिसके मुंह पर पट्टियां लगी हुई हैं, उसके नाक को इंजरी कर दी गई है, लेकिन हिम्मत इसको कहते हैं कि वो आकर के यहां खड़ा हो गया है. मैं पश्चिम बंगाल के एक एक बीजेपी के कार्यकर्ता को कहना चाहता हूं कि आपकी ये तपस्या, आपका ये जोश, आपका ये बलिदान कभी बेकार नहीं जाएगा. कुछ समय लगेगा. दिया जब ಬ್ರೆಜಿಲ್ ಡ್ಯಾಂ ಕುಸಿತ ದುರಂತದ ಭಯಾನಕ ವಿಡಿಯೋ ಈಗ ರಿವೀಲ್ ಆಗಿದೆ. ಜನವರಿ 25ರಂದು ಕುಸಿದಿದ್ದ ಡ್ಯಾಂನಿಂದ 100ಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ರು. 300ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ರು. ಕೆಸರು ಹಾಗೂ ನೀರಲ್ಲೇ ಅಲ್ಲಿದ್ದಂತಹ ಕಾರ್ಮಿಕರು ಕೊಚ್ಚಿಕೊಂಡು ಹೋಗಿದ್ರು.
ಕಣ್ಮರೆಯಾಗಿದ್ದ ಕಾರ್ಮಿಕರ ರಕ್ಷಣೆಗಾಗಿ ಹೆಲಿಕಾಪ್ಟರ್ ಅನ್ನ ಬಳಸಿ ರೆಸ್ಕ್ಯೂ ಆಪರೇಷನ್ ಮಾಡಲಾಗ್ತಿದೆ. ಈ ನಡುವೆ ಡ್ಯಾಂ ಕುಸಿತದ ವಿಡಿಯೋ ವೈರಲ್ ಆಗ್ತಿದೆ. ಬಿಹಾರ್ನ ಪಾಟ್ನಾದಲ್ಲಿ ಆರ್ಎಲ್ಎಸ್ಪಿ ಮುಖ್ಯಸ್ಥ ಉಪೇಂದ್ರ ಕುಶವಾಹ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಯಕರ್ತರು ರಸ್ತೆಗಿಳಿದು ನಿತೀಶ್ ಕುಮಾರ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಈ ವೇಳೆ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಹಾಗೂ ಅಶ್ರುವಾಯು ಸಿಡಿಸಿದರು. ಲಾಠಿ ಚಾರ್ಜ್ನಲ್ಲಿ ಉಪೇಂದ್ರ ಕುಶವಾಹ ಸೇರಿದಂತೆ ಹಲವರು ಗಾಯಗೊಂಡಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಗುಂಡೂರಾವ್ ಮೈದಾನದಲ್ಲಿ ನ್ಯೂಸ್ 18 ಕನ್ನಡದ ಫುಡ್ ಫೆಸ್ಟಿವಲ್ ನಡೀತಾ ಇದೆ. 2ನೇ ದಿನದ ಆಹಾರ ಮೇಳದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಸ್ಟಾಲ್ಗಳಲ್ಲಿ ಬಗೆ ಬಗೆಯ ಖಾದ್ಯಗಳನ್ನು ಜನ ಸವಿತಾ ಇದ್ದು, ಕೂಲ್ ಐಸ್ ಕ್ರೀಮ್, ಚಾಕೊಲೇಟ್ಸ್, ಕೇಕ್ಸ್ ಜೊತೆಗೆ ನಾಲಿಗೆಗೆ ಕಿಕ್ ಕೊಡೋ ಸಖತ್ ಸ್ಪೈಸಿ ಫುಡ್ ಐಟಮ್ಸ್ ತಿಂದ ಜನ ವಾವ್ ಅಂತ ಹೇಳ್ತಿದ್ದಾರೆ. ವೀಕೆಂಡ್ ಅನ್ನ ಜನ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದು, ಫುಡ್ ಟೇಸ್ಟ್ ಮಾಡೋದ್ರ ಜೊತೆಗೆ ಮಸ್ತ್ ಮನರಂಜನೆ ಕೂಡ ಸಿಗಲಿದ್ದು, ನಾಳೆ ಕೊನೆಯ ದಿನ ನೀವು ಎಂಜಾಯ್ ಮಾಡಬಹುದು. ಸೂಪರ್ ಆಗಿದೆ. ಮೇಲ್ಕೋಟೆ ಪುಳಿಯೋಗರೆ ನಾವು ಅಷ್ಟು ದೂರ ಹೋಗ್ಬೇಕಾದಿಲ್ಲ. ನೋಡಿ ಸ್ಟಾಲ್ ಹಾಕಿದ್ದಾರೆ ಇವತ್ತು. ನನಗೆ ಪುಳಿಯೋಗರೆ ತುಂಬಾ ಇಷ್ಟ. ಸ್ಟೇಜಲ್ಲಿ ಹೇಳಿದೆ, ಅದನ್ನು ಕೇಳಿಸ್ಕೊಂಡು ನಮ್ಮ ಓನರ್ ಹೇಳ್ಕೊಂಡ್ಬಂದು ಇಲ್ಲಿ ನಿಲ್ಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ ಸರ್. ಅವಾಗ್ಲಿಂದ ಬರೀ ತಿಂತಾನೆ ಇದ್ದೀರಲ್ಲ ಸರ್, ಪುಳಿಯೋಗರೆ ಇನ್ನೂ ಬೇಕಾದಷ್ಟು ಅಂಡಿ ಇದೆ. ಪಾಪ ಎಲ್ಲರಿಗೂ ಆಗ್ಲಿ ಸೂಪರ್ ಆಗಿ ಮಾಡಿದ್ದಾರೆ. ತಿಂತಾ ಇದ್ರೆ ನಿಲ್ಸಕ್ಕೆ ಮನ್ಸೇ ಬರೋದಿಲ್ಲ. ಪಾಪ ಅದನ್ನೇ ಮಾಡ್ತಿದ್ದಾರೆ ಅವರು. ವೀಕ್ಷಕರೇ, ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ವಿಭಿನ್ನ ಅಭಿಯಾನವನ್ನ ಮಾಡ್ತಾ ಇದೆ. ಸ್ಟೀಲ್ ಬ್ರಿಡ್ಜ್ ಬೇಕಾ ಬೇಡವಾ ಅಂತ ನೀವು ಕೂಡ ವೋಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ನಾಳೆ ಬೆಳಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ನೀವು ಮತದಾನವನ್ನ ಮಾಡಬಹುದು. ನಿಮ್ಮ ಸ್ಕ್ರೀನ್ ಮೇಲೆ ಈಗಾಗಲೇ ಸ್ಥಳಗಳನ್ನ ಕೂಡ ಮೆನ್ಷನ್ ಮಾಡಲಾಗ್ತಾ ಇದೆ. ಕಾವೇರಿ ಜಂಕ್ಷನ್ ನಿಂದ ಸಂಜಯ್ ನಗರದವರೆಗೆ ಬೆಂಗಳೂರಿನ ಎಲ್ಲಾ ಕಡೆ 15 ಕಡೆ ವೋಟ್ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ತಪ್ಪದೆ ವೋಟ್ ಮಾಡಿ. ಈ ಅಭಿಯಾನದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಜಗತ್ತಿನ ನಂಬರ್ 1 ಕಿಲ್ಲರ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.